ಶ್ರಾವಣ ಬಹುಳ ದ್ವಿತೀಯೆಯ ಆ ಪವಿತ್ರ ಮುಂಜಾನೆ ರಾಯರು ತುಂಗಭದ್ರಾ ನದಿಯಲ್ಲಿ ಕೊನೆಯ ಬಾರಿ ಪವಿತ್ರ ಸ್ನಾನ ಮಾಡಿ ಮೂಲರಾಮನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಮಂತ್ರಾಲಯದ ತುಂಬೆಲ್ಲ ವೇದ ಘೋಷಗಳು ಮೊಳಗುತ್ತಿವೆ. ರಾಯರ ಮುಖದಲ್ಲಿ ಅತಿಯಾದ ತೇಜಸ್ಸು, ಕಣ್ಣುಗಳಲ್ಲಿ ಕರುಣೆ ತುಂಬಿದೆ. ಸಾವಿರಾರು ಭಕ್ತರ ಕಣ್ಣೀರಿನ ನಡುವೆ ರಾಯರು ನಿಧಾನವಾಗಿ ಬೃಂದಾವನದ ಗುಂಡಿಯೊಳಗೆ ಇಳಿಯುತ್ತಾರೆ. ಅಲ್ಲಿ ಮೊದಲೇ ಸಿದ್ಧಪಡಿಸಿದ ಆಸನದ ಮೇಲೆ ಪದ್ಮಾಸನ ಹಾಕಿ ಕುಳಿತುಕೊಳ್ಳುತ್ತಾರೆ. ತಮ್ಮ ಕೈಯಲ್ಲಿ ಜಪಮಾಲೆ ಹಿಡಿದು ಕಣ್ಣು ಮುಚ್ಚಿ ಪರಮಾತ್ಮನ ಧ್ಯಾನದಲ್ಲಿ ಲೀನವಾಗುತ್ತಾರೆ. ಇಡೀ ಜಗತ್ತೇ ಸ್ತಬ್ಧವಾದಂತಹ ಅನುಭವ. ರಾಯರು ತಮ್ಮ ಶಿಷ್ಯರಿಗೆ ಆದೇಶಿಸುತ್ತಾರೆ, ನನ್ನ ತಲೆಯವರೆಗೂ ಕಲ್ಲುಗಳನ್ನು ಜೋಡಿಸಿ, ನಂತರ ಅದರ ಮೇಲೆ 1200 ಸಾಲಿಗ್ರಾಮಗಳನ್ನು ಇರಿಸಿ. ಶಿಷ್ಯರು ನಡುಗುವ ಕೈಗಳಿಂದ ಕಣ್ಣೀರು ಸುರಿಸುತ್ತಾ ಗುರುಗಳ ಆಜ್ಞೆಯನ್ನು ಪಾಲಿಸುತ್ತಾರೆ. ರಾಯರು ಧ್ಯಾನಸ್ಥರಾಗಿದ್ದಂತೆಯೇ ಅವರ ಮೇಲೆ ಶಿಲೆಗಳನ್ನು ಜೋಡಿಸಲಾಗುತ್ತದೆ. ಕಲ್ಲುಗಳನ್ನು ಜೋಡಿಸಿ ರಾಯರ ಶರೀರ ಪೂರ್ಣವಾಗಿ ಮುಚ್ಚಲ್ಪಡುವ ಕ್ಷಣದಲ್ಲಿ ಬೃಂದಾವನದ ಒಳಗಿನಿಂದ ರಾಯರ ದಿವ್ಯವಾಣಿ ಕೇಳಿಸುತ್ತದೆ. ಇಂದಿನಿಂದ 700 ವರ್ಷಗಳ ಕಾಲ ನಾನು ಈ ಬೃಂದಾವನದಲ್ಲಿ ಸಜೀವವಾಗಿ ನೆಲೆಸಿರುತ್ತೇನೆ. ನನ್ನನ್ನು ನಂಬಿ ಬಂದವರ ಕಷ್ಟಗಳನ್ನು ನಾನು ಪರಿಹರಿಸುತ್ತೇನೆ. ಈ ಮಾತು ಕೇಳಿ ಭಕ್ತರು ಜಯಘೋಷ ಹಾಕುತ್ತಾರೆ. ರಾಯರು ಭೌತಿಕವಾಗಿ ಕಣ್ಮರೆಯಾದರು, ಆದರೆ ಬೃಂದಾವನಸ್ಥರಾಗಿ ಜಗತ್ತನ್ನು ಸಲಹಲು ಆರಂಭಿಸಿದರು. ಆದರೆ ರಾಯರ ಪ್ರೀತಿಯ ಶಿಷ್ಯ ಅಪ್ಪಣ್ಣಾಚಾರ್ಯರು ಎಲ್ಲಿ? ಅವರು ಈ ಕ್ಷಣಕ್ಕೆ ಬರಲು ಸಾಧ್ಯವಾಯಿತೆ?